ಪಕ್ಕ ಅಂತ ಧೈರ್ಯ ಬಂದ್ಬಿಡುತ್ತೆ. ಎಸ್, ಅದಕ್ಕೇನೆ ನಾವು ಅನಾಲಿಸಿಸ್ ಮಾಡಿ ಅಂತ ಹೇಳೋದು. ಕುಂಭರಾಶಿ ಬರ್ಕೊಳ್ಳಿ. ಕುಂಭರಾಶಿ, ಇದರಲ್ಲಿ ಏನು ಇದೆ ಅಂತ ತಿಳಿಯಲು ಸಾಧ್ಯವಿಲ್ಲ. ಕುಂಭರಾಶಿ ಒಳಗಡೆ ಕುಂಭ ಒಂದ್ ಕಡೆ ದೂರ ಇಟ್ಬಿಟ್ರೆ ನಮಗೆ ಯಾರಿಗನ ಗೊತ್ತಾಗತ್ತಾ ಅಂದ್ರೆ ಈಗ ಗೊತ್ತಾಗಲ್ಲ. ಇದನ್ನ ಕಳಶ ಅಂತಾನು ಕರಿತೀವಿ. ಇದು ಕಳಶ ಅಂತಾನು ಕರಿತೀವಿ. ಅದ್ರೊಳಗೆ ಅಕ್ಕಿ ಹಾಕಿದಾರ, ಬಂಗಾರ ಹಾಕಿದಾರ, ನೀರ್ ಹಾಕಿದಾರ, ಖಾಲಿ ಇದೆಯಾ ಏನೂ ಗೊತ್ತಿಲ್ಲ. ಧಾತು ಇದೆಯಾ, ಜೀವ ಇದೆಯಾ, ಮೂಲ ಇದೆಯಾ, ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಇದನ್ನ ಗೋಪ್ಯವಾದ ರಾಶಿ ಅಂತ ಕರೆಯೋದು. ಕುಂಭರಾಶಿಯನ್ನ ಗೋಪ್ಯವಾದ ರಾಶಿ ಅಂತ ಕರಿತೀವಿ. ವಾಯುತತ್ವ ಅಂತ ಯಾಕೆ ಹೇಳಿದ್ವಿ? ಕುಂಭರಾಶಿ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ, ಮುಚ್ಚಿಕೊಳ್ಳೋದಕ್ಕೆ, ತಗೊಳ್ಳೋದಕ್ಕೆ ಅದು ಸರಿಯಾಗಿರುತ್ತೆ. ತುಂಬಾ ಇದು ವಾಯುತತ್ವ ಅಂತ ಕಥೆಯನ್ನು ವೈಜ್ಞಾನಿಕವಾದ ಬುದ್ಧಿ, ಸೈಂಟಿಫಿಕ್ ಮೈಂಡ್ ಎಲ್ಲವನ್ನ ಇದೇನದು ಗ್ಲೈಸ್ ಮಾಡ್ತಾ ಇರುತ್ತೆ, ಮತ್ತೆ ಚಿಂತನೆ ಮಾಡ್ತಾ ಇರುತ್ತೆ. ಸುಮ್ಮನೆ ಒಪ್ಕೊಳ್ಳಲ್ಲ, ಅದು ಆಧಾರ ಸಮೇತ ಒಪ್ಕೊಳ್ತಾ ಇರುತ್ತೆ. ಕಣಕಾಳಿನಲ್ಲಿ ಮಚ್ಚೆ ಇರುತ್ತದೆ. ಅಲ್ಲಿ ರಾಹು ಇದ್ದಾನೆ, ರಾಹು ಇರೋ ಜಾಗದಲ್ಲಿ ಒಂದು ಮಚ್ಚೆ ಇರುತ್ತೆ. ಕುಜ ಇರ್ತಕ್ಕಂಥ ಜಾಗದಲ್ಲಿ ಒಂದು ಮಾರ್ಕ್ ಇರುತ್ತೆ. ಇದನ್ನ ನೀವು ಧಾರಾಳವಾಗಿ ಹೇಳ್ಬೋದು. ಯಾರಿಗನ ನೋಡಿದ ತಕ್ಷಣನೇ ರಾಹು ಮತ್ತೆ ಕುಜ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ನಿಮಗೆ ಇಲ್ಲಿ ಮಚ್ಚೆ ಇದೆಯಾ, ನಿಮಗೆ ಇಲ್ಲಿ ಮಾರ್ಕ್ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಯಾವುದನ್ನು ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ. ಕುಂಭರಾಶಿ ಕುಂಭಲಗ್ನದವರು ಯಾವುದನ್ನು ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ. ಹಾಗೊಂದು ವೇಳೆ ಅವರು ತೋರಿಸಿಕೊಂಡರೆ ಅದು ನಾಟಕೀಯ. ಯಾವುದನ್ನು ಅವರು ತೋರಿಸಿಕೊಳ್ಳುವುದಿಲ್ಲ. ತೋರಿಸಿಕೊಂಡರೆ ಅದು ನಾಟಕೀಯ. ಏನಂಗಂದ್ರೆ ಅವರು ಯಾವುದನ್ನು ಹೊರಗಡೆ ತೋರ್ಸ್ಕೊಳಕ್ ಹೋಗಲ್ಲ. ಮಾತಾಡ್ತಿದ್ದಾರೆ ತೋರ್ಸ್ಕೊಂಡ್ರು ಅಂತ ಹೇಳಿದ್ರೆ ಒಳಗಡೆ ಬೇರೆ ಏನೋ ಇದೆ ಅಂತ ಅರ್ಥ. ಒಳಗಡೆ ಬೇರೆ ಏನೋ ಇಟ್ಟುಕೊಂಡೇ ಅವರು ಹೊರಗಡೆ ಮಾತಾಡೋದು. ನೀವು ಯಾರು ಕುಂಭರಾಶಿ ಕುಂಭಲಗ್ನದವರನ್ನ ಮಾತಾಡಿಸಿ ನೋಡಿ, ಫ್ರೆಂಡ್ಶಿಪ್ ಮಾಡಿ ನೋಡಿ, ಓಪನ್ ಅಪ್ ಆಗಿ ಇರಲ್ಲ. ನನ್ನ ಮಗಂದು ಕುಂಭರಾಶಿ, ನನ್ನ ಮೊಮ್ಮಗಳದು ಕುಂಭರಾಶಿ, ನನ್ನ ಫ್ರೆಂಡ್ದು ಕುಂಭರಾಶಿ, ನನ್ನ ಬಾಮೈದಂದು ಕುಂಭರಾಶಿ, ನಮ್ಮ ಮಾವಂದು ಕುಂಭರಾಶಿ. ಎಷ್ಟು ಜನ ಕುಂಭರಾಶಿ ನೋಡಿದೀವಿ ನಾವು. ಓಕೆ, ಯಾವುದನ್ನು ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ. ಎಣ್ಣೆ ಆಡಿಸುವ ಗಾಣದವರು, ಗಾಣಿಗರು ಇರುತ್ತಾರೆ. ಹಣ ಕೊಟ್ಟರೆ ವಾಪಸ್ ಬರೋದಿಲ್ಲ. ಹಣ ಕೊಟ್ಟರೆ ವಾಪಸ್ ಬರುವುದಿಲ್ಲ. ಎಲ್ಲರೂ ಅಲ್ಲ, ಪೂರ್ವಾಷಾಢ ನಕ್ಷತ್ರದವರು ಹಣ ಕೊಟ್ಟರೆ ವಾಪಸ್ ಬರೋದಿಲ್ಲ. ಅಂದ್ರೆ ಸೂರ್ಯನ ನಕ್ಷತ್ರದವರು, ಇದು ಶುಕ್ರ ನಕ್ಷತ್ರದವರು ಹಣ ಕೊಟ್ಟರೆ ವಾಪಸ್ ಬರೋದಿಲ್ಲ. ಇವರು ಚೀಟಿ ಹಾಕಬಾರದು. ನಮ್ಮ ಅಣ್ಣನೂ ಕುಂಭರಾಶಿನೇ ನೋಡಿ, ನಮ್ಮ ಅಣ್ಣನೂ ಕುಂಭರಾಶಿನೇ. ನಮ್ಮ ಅಣ್ಣ ಯಾವಾಗ ನೋಡು ಅಲ್ಲಿ ಚೀಟಿ ಹಾಕದೆ, ಇಲ್ಲಿ ಚೀಟಿ ಹಾಕದೆ, ಅಲ್ಲಿ ದುಡ್ಡು ಕಡ್ರೆ, ಇಲ್ಲಿ ಕಡ್ರೆ ಅಂತ ಕೊನೆಯಲ್ಲಿ ಎಂಡಿಂಗ್ ಅಲ್ಲಿ ಬಂದು ಒಂದ್ ಪೈಸನು ಮನೆಗೆ ಬರ್ಲಿಲ್ಲ ಅಂತಾನೆ. ಯಾಕೆ ಅಂದ್ರೆ ಅವನು ಹೊತ್ಕೊಂಡಾದ ಅಂತ. ಅದುವರೆಗೆ ಇವ್ರು ಹೋಗಿ ಸೇರೋವರೆಗೂ ಅವರು 5 ವರ್ಷ 10 ವರ್ಷದಿಂದ ಚೀಟಿ ಮಾಡ್ತಾನೆ ಇರ್ತಾರೆ, ದಗ 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 ಅಂತ. ಇವ್ರು ಹೋಗಿ ಚೀಟಿ ಹಾಕಿದ್ರಂದ್ರೆ ಅಲ್ಲಿಗೆ ಅದು ಎಂಡು ಅಂತ ಅರ್ಥ. ಅವ್ರಿಗೆ ಚೀಟಿ ಹಾಕಬಾರ್ದು. ಇವರನ್ನು ಯಾಮಾರಿಸುವವರು, ಇವರನ್ನ ಜಲ್ದಿ ಮೋಸ ಮಾಡ್ತಾರೆ. ಇವ್ರಿಗೇನು ಅಂದ್ರೆ ಅದೇ ಹೇಳದಲ್ಲ, ಅತಿ ಜಾಣ್ಯತನ ಅನ್ಕೊಂಡ್ಬಿಟ್ಟು, ವಾಯುತತ್ವ ಅಲ್ವಾ ಕುಂಭರಾಶಿ, ಎಲ್ಲವನ್ನ ತಿಳ್ಕೊಂಡ್ಬಿಡ್ತೀನಿ ನಾನು ಅಂತ ಹಂಗೆ ಮುಚ್ಚಿಕೊಂಡು ತಗೊಂಡು ಕೊನೆಗೆ ಎಲ್ಲ ಮರ್ತಕ ಎಲ್ಲ ಒಂದ್ ಕಡೆ ಬಿದ್ದಬಿಡೋದು. ಚೀಟಿ ಹಾಕ್ಬಿಟ್ಟು ಯಾಮಾರ ಹೋಗೋದು, ಏನು ಯಾರನ್ನಾದ್ರೂ ನಂಬಿಡೋದು, ನಂಬದಲ್ಲಿ ಇರ್ತಕ್ಕಂಥವ್ರೊಳಗೆ ನಂಬೋದು, ಬಿದ್ದಬಿಡೋದು. ಹಂಗೆ ಚೀಟಿ ಹಾಕಬಾರ್ದು. ಇವರನ್ನು ಯಾಮರಿಸುವರು. ಇವರ ಹತ್ತಿರ ಹಣ ವಾಪಸ್ಸು ಬರೋದಿಲ್ಲ. ಎಷ್ಟು ಹಣ ಕೊಟ್ಟರು ಖರ್ಚು ಮಾಡ್ಬಿಡ್ತಾರೆ.
ಮೈನ್ ರೋಡಿನಲ್ಲಿ ಮನೆ ಇರುತ್ತದೆ. ಮೈನ್ ರೋಡಿನಲ್ಲಿ ಮನೆ ಇರುತ್ತದೆ. ಪೂರ್ವಿಕರ ಆಸ್ತಿ ಸಿಗುವುದಿಲ್ಲ. ಪೂರ್ವಿಕರ ಆಸ್ತಿ ಸಿಗುವುದಿಲ್ಲ. ಕಂಠ ಚೆನ್ನಾಗಿರುತ್ತದೆ. ಕಂಠ ಚೆನ್ನಾಗಿರುತ್ತದೆ. ಮಣ್ಣಿನ ಕೆಲಸ ಮಡಿಕೆ ಕುಡಿಕೆ ಕುಂಬಾರ ಮಾಡುತ್ತಾರೆ. ಮಾಡುತ್ತಾರೆ ಅಂದ್ರೆ ಇವರೇ ಮಾಡಬೇಕಂತಲ್ಲ, ಇವರ ಮನೆ ಹತ್ತಿರ ಇರ್ತಾರೆ, ಇವರ ಮನೆ ಪಕ್ಕದಲ್ಲಿ ಇರ್ತಾರೆ, ಇವರು ಕೆಲಸ ಮಾಡೋ ಜಾಗದಲ್ಲಿ ಕುಂಬಾರ ಇರ್ತಾರೆ. ಯಾಕಂದ್ರೆ ಅದು ಮಡಿಕೆ ರಾಶಿ ಅಲ್ವಾ, ಕುಂಭ ಅಲ್ವಾ, ಸೊ ಅದಕ್ಕೆ. ಇವರು ತುಂಬಾ ಬುದ್ಧಿಶಾಲಿ ಎಂದು ನೋಡಿ ಇಲ್ಲಿ ಬರ್ದಿದೆ. ಇವರು ತುಂಬಾ ಬುದ್ಧಿಶಾಲಿ ಎಂದು ತಪ್ಪು ದಾರಿ ತುಳಿಯುತ್ತಾರೆ. ಇವರು ತುಂಬಾ ಬುದ್ಧಿಶಾಲಿ ಅಂತೇಳಿ ತಪ್ಪು ದಾರಿ ತುಳಿಯುತ್ತಾರೆ. ಅದು ಶನಿ ಮಹಾತ್ಮಂದು ಮನೆ. ನಿಧಾನ, ಮಂದ, ನ್ಯಾಯ. ಒಳಗಡಿರೋ ನಕ್ಷತ್ರ ಯಾವುದು? ಧನಿಷ್ಠ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಈ ರಾಶಿಗೆ ಏನಾಗ್ಬೇಕು? 3 ಮತ್ತು 10ನೇ ಸ್ಥಾನಾಧಿಪತಿ ಗುರು ಏನಾಗ್ಬೇಕು? 2 ಮತ್ತು 11ನೇ ಸ್ಥಾನಾಧಿಪತಿ ರಾಹು. ಭೋಗ, ವಾಯುವು, ಅತಿಯಾದ ಭೋಗ, ಅತಿಯಾದ ಆಸೆಗಳು, ಅತಿಯಾದ ಕಾಮನೆಗಳು, ಇಲ್ಲ ಬೇರೆ ಇಲ್ಲಿಗಲ್ಲು. ಈ ನಕ್ಷತ್ರದಲ್ಲೇನೆ ಅಗತ್ಯ ಮಹಾಮುನಿಗಳು ಹುಟ್ಟಿದ್ದು. ಈ ರಾಶಿ ಒಳಗಡೆನೆ ಅಗತ್ಯ ಮಹಾಮುನಿಗಳು ಹುಟ್ಟಿದ್ದು. ಅವರು ಗೊತ್ತಿಲ್ಲದಿರತಕ್ಕಂಥ ವಿಚಾರಗಳೇ ಇರಲಿಲ್ಲ. ಕುಂಭರಾಶಿಯವರಿಗೆ ಹಾಗೇನೆ, ಅವರಿಗೆ ಗೊತ್ತಿಲ್ಲದಿರತಕ್ಕಂಥ ವಿಚಾರನೇ ಇಲ್ಲ. ಅವರಿಗೆ ಸರಿಯಾದಂಥ ಮಾರ್ಗದರ್ಶನ, ಗೈಡೆನ್ಸ್ ಅನ್ನ ತಗೊಂಡು ಹೋದ್ರೆ ಸಕ್ಸಸ್ ಆಗ್ತಾರೆ. ಇವ್ರೇನ್ ಮಾಡ್ತಾರೆ? ಅತಿಯಾದ ಬುದ್ಧಿಶಾಲಿಗಳಂತೇಳಿ ಯಾರನ್ನೂ ನಂಬದಿರ ಹೋಗಿ ಬೇಡದಿರೋ ಜಾಗಕ್ಕೆ ಕಣ್ಣು ಬಿಚ್ಕೊಂಡು ಬಿದ್ದೋಗ್ಬಿಡ್ತಾರೆ. ಏನ್ ಹೇಳ್ತಾರೆ? ಇರುಳು ಕಣ್ಣು ಬಾವಿಗೆ ಅಗಳತ್ನಲ್ಲಿ ಬಿದ್ರು ಅಂತಾರಲ್ಲ, ಆ ಇರುಗಳೇ. ಇರುಳಲ್ಲಿ ನೋಡಿದ್ರೆ ಕಾಣ್ತಾ ಇದ್ದಾರೆ ನೀರಿಲ್ಲ ಅಂತೇಳಿ. ಇವನೋಗಿ ಅಗ್ಲತ್ನಲ್ಲಿ ಬಾವಿ ನೀರಿದೆ ಅಂತ ಬಿದ್ದಂತೆ. ಅಲ್ಲಯ್ಯ, ಕತ್ಲಲ್ಲಿ ನೋಡಿದ್ರೆ ನೀರಿಲ್ಲ ಅಂತ ಕಣ್ಣು ಕಾಣ್ತಾ ಐತೆ. ನೀನೋಗ್ಬಿಟ್ಟು ಅಗ್ಲತ್ನಲ್ಲಿ ನೀರಿದೆ ಅಂತ ಬಿದ್ರೆ ಎಂತ ಬುದ್ಧಿವಂತ ಇರ್ಬೇಕಾದ್ರೆ ಕುಂಭರಾಶಿಯವರು ಅತಿಯಾದಂತ ಬುದ್ಧಿಶಾಲಿಗಳವರು. ಇವರಿಗೆ ಅಡ್ವೈಸರ್ ಇದ್ದರೆ ಉತ್ತಮ. ಅದೇ ನೋಡಿ, ಸೆಕೆಂಡ್ ಪಾಯಿಂಟ್ ಇದೆ. ಇವರಿಗೆ ಅಡ್ವೈಸರ್ ಇದ್ದರೆ ಉತ್ತಮ ಅಂದ್ರೆ ಏನು? ಇವರು ಅಡ್ವೈಸರ್ ಕೇಳ್ಬೇಕಲ್ಲ, ಫಸ್ಟ್ ಆಫ್ ಆಲ್ ಇದ್ದರೆ ಉತ್ತಮ. ಕೇಳ್ಬೇಕಲ್ಲ, ಅಲ್ಲಿ ಕೇಳಲ್ಲ ಇವ್ರು, ಯಾರ ಮಾತನ್ನು ಕೇಳಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ ಮೊದಲೇ ಪಾಯಿಂಟ್, ತುಂಬಾ ಬುದ್ಧಿಶಾಲಿಗಳು ಅಂತೇಳಿ ಹೋಗಿದ್ದೆ, ಮಾಡಿದ್ದೆ, ಹಳ್ಳಕ್ಕೆ ಬಿದ್ದಿದೆ, ಬಿದ್ರು ಎದ್ದಿತ್ಕೊಂಡು ಮತ್ತೆ ಅದನ್ನೇ ಮಾಡ್ತಾರೆ ಅವರು. ಯಾರನ್ನಾದ್ರು ಇವ್ರು ಏನಾನ, ಇವಾಗ ನೀವು ಜಾತಕ ನಿಮ್ಮ ಹತ್ರ ಬಂದಾಗ ನಿಮ್ಮ ಮನೇಲಿರೋ ಹೆಂಡ್ತಿನೋ ಮಕ್ಕಳೋ ಫ್ರೆಂಡ್ಸು ಅವರಿಗೆ, ನೋಡಯ್ಯ ನೀನು ಕುಂಭರಾಶಿ ಅಂತಕ್ಕಂಥದ್ದು ಹಿಂಗೆ, ನಿನಗೆ ಯಾರಾದ್ರೂ ಅಡ್ವೈಸ್ ಮಾಡೋರು ಇಟ್ಕೋ, ಅವ್ರ ಮಾತು ಕೇಳು, ಉದ್ಧಾರ ಆಗ್ತೀಯಾ ಅಂತ ಹೇಳಿ. ಅವಾಗ ಅವ್ರಿಗೆ ಅಡ್ವೈಸ್ ಮಾಡಿದ್ರೆ ಉದ್ಧಾರ ಆಗ್ತಾರೆ. ಇಲ್ಲ ಅಂದ್ರೆ ಅವರು ಹಳ್ಳಕ್ಕೆ ಬೀಳ್ತಾನೆ ಇರ್ತಾರೆ. ಅಡ್ವೈಸರ್ ಇದ್ದರೆ ಉತ್ತಮ. ಬಿಂದಿಗೆ ಹೊಡೆಯುತ್ತಾರೆ, ಸಾಮಾನುಗಳನ್ನು ಹೊಡೆಯುತ್ತಾರೆ, ಬಡಿತಾರೆ. ಕೋಪ ಬಂದ್ಬಿಟ್ರೆ ಅವರಿಗೆ ಬಿಂದಿಗೆ ಹೊಡೆದಾಕೋದು, ಸಾಮಾನು ಹೊಡೆದಾಕೋದು. ರಹಸ್ಯವನ್ನು ಕಾಪಾಡುತ್ತಾರೆ. ಅದೇ ಹೇಳಿದ್ವಲ್ಲ ಮೊದಲೇನೆ, ಕುಂಭರಾಶಿ ಅಂತ ಹೇಳಿದ್ರೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ರೀಡ್ ಮಾಡಕ್ಕಾಗಲ್ಲ, ಪ್ರಿಡಿಕ್ಷನ್ ಮಾಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನೀವು ಕುಂಭರಾಶಿಯವರಿಗೆ ಇಲ್ಲಿ ಇನ್ನೊಂದು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಕುಂಭ ಲಗ್ನ ಕುಂಭರಾಶಿಯವರಿಗೆ ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಪ್ರಿಡಿಕ್ಷನ್ ಹೇಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಅವರನ್ನ ಆ ಡಿಗ್ರಿ ವಯಸ್ಸಲ್ಲಿ ನೋಡ್ಕೊಂಡ್ಬಿಟ್ಟು 15 ಡಿಗ್ರಿ ಒಳಗಡೆ ಇದ್ದಾಗ ಈ ಕಡೆ ಮಕರ ರಾಶಿಯನ್ನ ಸೇರಿಸಿ ಪ್ರಿಡಿಕ್ಷನ್ ಹೇಳ್ತಾ ಇದ್ರು. ಇಲ್ಲ ಆ ಕಡೆ ಏನಾರ ಹೋದ್ರೆ ಮೀನ ರಾಶಿಯನ್ನ ಸೇರಿಸಿ ಕುಂಭರಾಶಿ ಪ್ರಿಡಿಕ್ಷನ್ ಹೇಳ್ತಾ ಇದ್ರು. ಅದೇ ಸರಿಯಾಗಿ ಬರ್ತಾ ಇದ್ದಿದ್ದು. ಅದು ಕುಂಭರಾಶಿಯವರು ನೀವು ಪ್ರಿಡಿಕ್ಷನ್ ಹೇಳಿದ್ರೆ ಅವರು ಹೂ ಅನ್ನಲ್ಲ, ಯಾವುದನ್ನ ಕೇಳು, ಇದು ಸರಿ ಇಲ್ಲ, ಅದು ನನಗಿಲ್ಲ, ಅದು ನಂದಲ್ಲ ಅಂತ ಇರ್ತಾರೆ. ಅದೇ ನೀವು ಮಕರ ರಾಶಿ ಇದನ್ನ ಸೇರಿಸಿ ಹೇಳಿ, ಇದು ನನಗೆ ಮ್ಯಾಚ್ ಆಗತ್ತೆ ಅಂತ. ಮೀನ ರಾಶಿ ಸೇರಿಸಿ ಹೇಳಿ, ಇದು ನನಗೆ ಮ್ಯಾಚ್ ಆಗತ್ತೆ ಅಂತ. ನೀವು ಕುಂಭರಾಶಿ ಏನ್ ಬರ್ತಿದ್ದೀವಿ ಇಷ್ಟನ್ನ ನೀವು ಯಾರಿಗಾನ ಹೇಳಿ ನೋಡಿ,
ಇಲ್ಲಿ ಯಾರಿದ್ದೀರ ಕುಂಭರಾಶಿ ಯಾರಿದ್ದೀರಾ? ಸ್ವಾತಿ ಏನ್ ರಾಶಿ? ಶ್ರೀನಾಥ್ ಏನ್ ರಾಶಿ? ಸರ್ ನಂದು ಮೀನ ರಾಶಿ ಸರ್. ಓಕೆ. ಸಂಜನಾ ಏನ್ ರಾಶಿ? ಸಿಂಹ ರಾಶಿ ಸರ್. ಶ್ರೀನಾಥ್ ಎಸ್ ಅನ್ನೋದಲ್ಲ, ಕುಂಭರಾಶಿ ಬರ್ಬೇಕಲ್ವಾ? ಧನಿಷ್ಠ ನಕ್ಷತ್ರ. ಹಾ, ಧನಿಷ್ಠ ನಕ್ಷತ್ರನಾ? ಧನಿಷ್ಠ. ಓಕೆ. ಸೊ ಕುಂಭರಾಶಿಯವರಿಗೆ ಇಲ್ಲಿ ಯಾರು ಇಲ್ವಾ ಕುಂಭರಾಶಿ ಅವರು? ಓಕೆ. ಕುಂಭರಾಶಿ ಅವ್ರನ್ನ ಚೆಕ್ ಮಾಡಿ ನೋಡಿ. ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ಇರೋದು, ನನ್ನ ಫ್ರೆಂಡ್ ಇರೋದು ಎಲ್ಲ ಕುಂಭರಾಶಿನೇ, ನನ್ನ ಸುತ್ತಮುತ್ತ ಇರೋದಲ್ಲ. ಯಾಕಂದ್ರೆ ನಂದು ತುಲಾ ರಾಶಿ. ಓಕೆ. ರಹಸ್ಯವನ್ನು ಕಾಪಾಡುತ್ತಾರೆ. ಗೋಕುಲ್ ಸ್ಯಾಂಡಲ್ ಸೋಪ್ ಅನ್ನು ಯೂಸ್ ಮಾಡ್ತಾರೆ. ಲೈಟ್ ಆಗಿರ್ತಕ್ಕಂಥ ರಾಮ ಕಲರ್ ಅಂದ್ರೆ ಏನು? ಗ್ರೀನಾ ಬ್ಲೂನಾ? ಲೈಟ್ ರಾಮ ಕಲರ್, ಹಾ, ಇಷ್ಟಪಡುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಕಾಣದೆ ಹೋದವರು ಇರುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಕಾಣದೆ ಹೋದವರು ಇರುತ್ತಾರೆ ಮನೆಯಲ್ಲಿ. ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋದವರು ಇರುತ್ತಾರೆ ಮನೆಯಲ್ಲಿ. ದಪ್ಪವಾದ ಕತ್ತು. ರಾಜನಂತೆ ಬಾಳುವ ಯೋಗ ಇರುವವರು. ರಾಜನಂತೆ ಬಾಳುವ ಯೋಗ ಇರುವವರು. ನೀರು ನಿಂತ ಬಾವಿ ಇರುತ್ತದೆ. ಮುನೇಶ್ವರ ದೇವಸ್ಥಾನ ಇರುತ್ತದೆ ಮನೆ ಹತ್ರ. ಇವರು ಕಾವಲ್ ದೇವರನ್ನ ಪೂಜೆ ಮಾಡ್ತಾರೆ. ಊರನ್ನ ಕಾಯುವ ದೇವರು ಇರ್ತಾರಲ್ವಾ, ಕಾಯುವ ದೇವರನ್ನು, ಊರ್ ಕಾಯುವ ದೇವರನ್ನ ಪೂಜೆ ಮಾಡ್ತಾರೆ. ಪರಂಗಿ ಹಣ್ಣು ಗಿಡ ಬೆಳೆಸಿದರೆ ಉತ್ತಮ. ಸೋರೆಕಾಯಿ, ಮಾವಿನ ಹಣ್ಣು, ಸೋರೆಕಾಯಿ ಮಾವಿನ ಹಣ್ಣು ಯೂಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಯಾವ ಗ್ರಹ ಇರುತ್ತದೋ ಅದು ಸನ್ಯಾಸಿಯಂತೆ ಬಾಳುತ್ತಾರೆ. ಯಾವ ಗ್ರಹ ಇರುತ್ತದೋ ಅದು ಸನ್ಯಾಸಿಯಂತೆ ಬಾಳುತ್ತಾರೆ. ಚಂದ್ರ ಇದ್ರೆ ತಾಯಿ ಸನ್ಯಾಸಿಯಂತೆ, ಸೂರ್ಯ ಇದ್ರೆ ತಂದೆ ಸನ್ಯಾಸಿಯಂತೆ, ಚಂದ್ರ ಇದ್ರೆ ಇದು ಕುಜ ಇದ್ರೆ ತಮ್ಮ, ಶುಕ್ರ ಇದ್ರೆ ಹೆಂಡತಿ, ಲಗ್ನಾಧಿಪತಿನೇ ಆಗಿದ್ರೆ ಅವನೇ. ಸೊ ಅಲ್ಲಿ ಸನ್ಯಾಸಿಯಂತೆ ಬಾಳ್ತಾರೆ. ಒಬ್ಬರನ್ನು ನಂಬಿ ಮೋಸ ಹೋಗುತ್ತಾರೆ. ಒಬ್ಬರನ್ನು ನಂಬಿ ಮೋಸ ಹೋಗುತ್ತಾರೆ. ಊಟ ಪ್ರಿಯರು, ಭೋಜನ ಪ್ರಿಯರು, ಭೋಜನ ಪ್ರಿಯರು. ಆದ್ರೆ ಇವ್ರಿಗೇನ್ ಗೊತ್ತಾ, ಟೇಸ್ಟ್ ಗೊತ್ತಾಗಲ್ಲ ಇವರಿಗೆ. ಉಪ್ಪು ಜಾಸ್ತಿ ತಿಂತಾರೆ ಇವರು, ಉಪ್ಪು ಜಾಸ್ತಿ ತಿಂತಾರೆ. ಯಾಕೆ ಅಂದ್ರೆ ಕುಂಭರಾಶಿಗೆ 2ನೇ ಮನೆ ಬಂದು ಮೀನರಾಶಿ. ಮೀನರಾಶಿ ಬಂದು ಸಮುದ್ರ. ಸಮುದ್ರ ಅಂದ್ರೆ ಉಪ್ಪು, ರುಚಿ. ಸೊ ನಾಲಿಗೆ. ಇವರಿಗೆ ಏನೇ ಕೊಟ್ರು ಎಲ್ರಿಗಿಂತ ಜಾಸ್ತಿ ಉಪ್ಪು ಹಾಕೊಂಡು ತಿಂತಾ ಇರ್ತಾರೆ. ಅವರಿಗೆ ರುಚಿ ಗೊತ್ತಾಗಲ್ಲ, ಉಪ್ಪಿರ್ಲೇಬೇಕು ಅವರಿಗೆ, ಕುಂಭರಾಶಿ ಅವರಿಗೆ. ನಾನು ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ನಮ್ಮ ಮನೇಲಿ. ನಾವೆಲ್ಲ ನಮ್ಮ ಮನೇಲಿ ಒಂದಿಷ್ಟು ಉಪ್ಪು ಹಾಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತೀವಿ. ನಮ್ಮ ಅಣ್ಣ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಎಲ್ಲದಕ್ಕೆ ಸೇರಿಸಿ ಪಕ್ಕದಲ್ಲಿ ಅವ್ರಿಗೆ ಊಟ ಹಾಕಿದ್ರೆ ಪಕ್ಕದಲ್ಲಿ ಉಪ್ಪು ಡಬ್ಬ ಇಡ್ಬೇಕು ಅವರಿಗೆ. ಅವ್ರು ತೆಗೆದಂದು ಅಷ್ಟು ಉಪ್ಪು ಹಾಕೊಂತಾರೆ. ಯಾಕೆ 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 ಅಂತ ನೋಡಿದ್ರೆ, ಕುಂಭರಾಶಿ ಅವ್ರದ್ದು 2ನೇ ಮನೆ ಬಂದು ಸಮುದ್ರ. ಸಮುದ್ರ ಅಂದ್ರೆ ಉಪ್ಪಿನ ಅಂಶ ಇರೋದು. ಸಮುದ್ರದ ನೀರೆಲ್ಲ ಉಪ್ಪಿನ ಅಂಶನೇ ಇರೋದಲ್ಲಿ. ಅಲ್ಲಿ ಇವರು ಉಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇವರಿಗೆ ರುಚಿ ಗೊತ್ತಾಗಲ್ಲ ಅಷ್ಟಾಗಿ, ಬಟ್ ಊಟ ಚೆನ್ನಾಗಿ ತಿಂತಾರೆ. ಅದೇನೇನ ಕೊಡು, ಎಂಥದೇನ ಕೊಡು,
ಬಾಯಿಗೊಂದಷ್ಟು ಉಪ್ಪು ಸಿಕ್ಬಿಟ್ರೆ, ಉಪ್ಪು ಹುಳಿ ಖಾರ ಸಿಕ್ಬಿಟ್ರೆ ಅದ್ ಎಂತದನ ಊಟ ಹಾಕೊಂಡು ಚೆನ್ನಾಗಿ ತಿಂತಾರೆ. ಇವರ ಬಳಿ ಐಡಿಯಾ ಕೇಳಿದರೆ ಚೆನ್ನಾಗಿ ಹೇಳ್ತಾರೆ. ಇವ್ರುಗಳಿಗೆ ಒಂದು ಊಟದ ಬಗ್ಗೆ ಮಾತಾಡ್ಬಿಟ್ಟು ಎಲ್ಲಿ ಸಿಗುತ್ತೆ ಇಂಥ ಊಟ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಹೋಟೆಲ್ ಅಡ್ರೆಸ್ ಕೊಡ್ತಾರೆ. ಪುಳಿಯೋಗರೆ ಎಲ್ಲಿ ಸಿಗುತ್ತೆ, ಮಸಾಲೆ ದೋಸೆ ಎಲ್ಲಿ ಸಿಗುತ್ತೆ, ಪಾನಿಪುರಿ ಎಲ್ಲಿ ಸಿಗುತ್ತೆ ಅಂತ ಏನನ್ನ ಕೇಳಿದ್ರೆ ಅದನ್ನ ಬಾಯಿ ಚಪ್ಪರ್ಸ್ಕೊಂಡು ನೋಡಿ ಇಂಥ ಜಾಗಕ್ಕೆ ಹೋದ್ರು, ಇಂಥ ಹೋಟ್ಲಿಗೆ ಹೋದ್ರೆ ಇಷ್ಟೊತ್ತಿಂದ ಇಷ್ಟೊತ್ತಿಗೆ ಇದು ಸಿಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಭೋಜನ ಪ್ರಿಯರವರು. ಇವರ ಮನೆ ಹತ್ರ ಡಾಕ್ಟರ್ ಇರ್ತಾರೆ ಅಥವಾ ಮನೆಯಲ್ಲೇ ಡಾಕ್ಟರ್ ಇರ್ತಾರೆ. ಇವರ ಮನೆಯಲ್ಲಿ ಔಷಧಿಗಳು, ಮಿನಿ ಡಾಕ್ಟ್ರು, ಮಿನಿ ಔಷಧಿ ರೂಮ್ ಅಂದ್ರೆ ಫಾರ್ಮೆಸಿ. ಇವರ ಮನೆಯಲ್ಲಿ ಫಾರ್ಮೆಸಿ ಇರುತ್ತೆ. ಕಾಯಿಗೆ ಅದು ತಲೆನೋವಿಗೆ ಮಾತ್ರೆ, ಕೈ ನೋವಿಗೆ ಮಾತ್ರೆ, ಹೊಟ್ಟೆ ನೋವಿಗೆ ಮಾತ್ರೆ, ಜಲೆಸೆಲ್ಲು ಅದು ಇದು ಅಂತ ಇಟ್ಕೊಂಡಿರ್ತಾರೆ ಇವರು. ಏನ್ ಕೇಳೋದು ಹೇಳ್ತಾರೆ ಇವರು. ಇವರು ಮೆಡಿಕಲ್ ಓದಿರಲ್ಲ, ಬಟ್ ಆದ್ರೆ ಇಂಥದಕ್ಕಿಂತ ಮಾತ್ರೆ, ಇಂಥ ಮಾತ್ರೆ ಅಂತ ಹೇಳಿ ತಂದು ಇಟ್ಕೊಂಡಿರೋದು ಸ್ಟಾಕ್. ಮೆಡಿಕಲ್ ಸ್ಟೋರ್ ತರ ಮಿನಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರ್ತಾರೆ. ಸರ್ ಅದೇ ನನ್ನ ಮಗಳದು ಕುಂಭರಾಶಿ. ಹೌದಾ? ಹೌದು ಸರ್, ಅದೇ ನೀವು ಸೈನ್ಸ್ ಕೊಡ್ಸ್ರಿ ಅಂತ ಹೇಳಿದ್ರಲ್ಲ, ಫಾರ್ಮಸಿ ಮಾಡ್ಸ್ರಿ ಅಂತ. ಹಾ ಅದೇ ಸರ್, ಸೈನ್ಸ್ ಕೊಡ್ಸಿದೀವಿ, ಫಾರ್ಮಸಿ ಮಾಡಿಸ್ಬೇಕು. ಹೌದು. ನೀವ್ ಹೇಳ್ದಂಗೆ ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋದವಳು. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಖಾರ ಉಪ್ಪು ಚೆನ್ನಾಗಿರ್ಬೇಕು ಅವಳಿಗೆ. ಏನ್ ಬೇಕು ಸ್ವಾತಿ? ಮನೋಹರ್ಗೂ ತಾವ್ ಹೇಳಿದ್ದೆಲ್ಲ ಸೇಮ್ ಪಾಯಿಂಟ್ಸ್ ಗುರುಗಳೇ. ಅವನು ಫಾರ್ಮಸಿ, ಅವನು ಇದೆಲ್ಲ ಓದಿಲ್ಲ, ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿ ಮೆಡಿಕಲ್ ಸ್ಟೋರ್ ಅಲ್ಲಿ ಕಲ್ತ್ಕೊಂಡು ಇದೇ ತರ ಮಾಡ್ತಾ ಇದ್ದಾನೆ ಅವನು ಕೂಡ. ಅದ್ರಲ್ಲೇ ಸ್ವಲ್ಪ ಏಳ್ಗೆ ಅವನಿಗೆ. ಇವರ ಮಾತು ಹಣದ ಬೇಸ್ನಲ್ಲಿ ಇರುತ್ತೆ. ಇವರು ಯಾವಾಗ್ಲೂ ಮಾತಾಡಿದ್ರೆ ಒಂದ್ ಸ್ವಲ್ಪ ಫೈನಾನ್ಷಿಯಲ್ ಬೇಸ್ ಮಾಡಿನೇ ಮಾತಾಡ್ತಿರ್ತಾರೆ. ಅಂದ್ರೆ ದುಡ್ಡಿನ ಬಗ್ಗೆ ಆಲೋಚನೆ ಮಾಡಿ ಥಿಂಕ್ ಮಾಡಿ ಮಾತಾಡ್ತಿರ್ತಾರೆ. ಇದು ಏನಾಗತ್ತೆ, ಇವಾಗ ಯಾರತ್ತಾದ್ರೂ ಮಾತಾಡ್ಬೇಕಾದ್ರೆ ಯಾರಾದ್ರೂ ಒಂದು ಫಂಕ್ಷನ್ ಮಾಡ್ತಿದ್ವಿ ಅಂದಾಗ ಒಳಗಡೆ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತದೆ. ಫಂಕ್ಷನ್ಗೆ ದುಡ್ಡು ಖರ್ಚಾಗತ್ತೆ, ಎಷ್ಟಾಗತ್ತೆ, ಇದು ಏನಾಗತ್ತೆ, ಇದು ನನ್ನ ಹತ್ರ ಕೊಡ್ಬೇಕಾ, ಇವ್ರು ಕೊಡ್ಬೇಕಾ, ಯಾರು ಮಾಡಬೇಕು ಅಂತೇಳಿ ಫೈನಾನ್ಷಿಯಲ್ ಬೇಸ್ ಮಾಡಿ ಮಾತಾಡ್ತಿರ್ತಾರೆ. ಬಟ್ ಫೈನಾನ್ಷಿಯಲ್ ಇವ್ರ ಕೈಗೆ ಏನ ಕೊಟ್ರೆ ಸಕ್ಸಸ್ಸು ಮಾಡ್ತಾರೆ. ಗೋಪುರದ ಕಳಸ ಫೋಟೋ ಇಟ್ಟುಕೊಂಡರೆ ಚೆನ್ನಾಗಿರುತ್ತದೆ. ಮನೆಯಲ್ಲಿ ಗೋಪುರದ ಫೋಟೋ, ಆ ಗೋಪುರದಲ್ಲಿ ಬೇರೆ ಗೋಪುರ ಇರಬಾರ್ದು, ಆ ಗೋಪುರದಲ್ಲಿ ಕಳಸ ಇರಬೇಕು. 5 ಕಳಸ 7 ಕಳಸ ಗೋಪುರದಲ್ಲಿ ಕಳಸ ಇರುತ್ತಲ್ವಾ, ಅಂತ ಕಳಸದ ಫೋಟೋವನ್ನ ಇವಾಗ ಯಾರು ಕುಂಭರಾಶಿ ಇದಾರೋ ಅವರಿಗೆ ಫೋಟೋದಲ್ಲಿ ಒಂದು ನಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಶಾಟ್ ಅಲ್ಲೋ ಅಥವಾ ಫೋಟೋನೋ ಅವ್ರು ಮಲಗೋ ಜಾಗದಲ್ಲಿ ಅವ್ರು ನೋಡೋ ತರನೋ ಹಾಕ್ಬಿಟ್ರೆ ಅದನ್ನ ನೋಡ್ತಾನೆ ಆ ಗೋಪುರ ನೋಡ್ಬೇಕು, ಆ ಕಳಸಗಳನ್ನ ನೋಡ್ಬೇಕು, ಎದ್ದೊಳ್ಬೇಕು. ಅದ್ ನೋಡ್ತಾ ಇವರಿಗೆ ಅಭಿವೃದ್ಧಿ ಚೆನ್ನಾಗಿ ಬರ್ತಾ ಇರ್ತದೆ. ಇವರು ಇಷ್ಟಪಟ್ಟ ಕೆಲಸವನ್ನೇ ಮಾಡುತ್ತಾರೆ. ಪಶ್ಚಿಮ ಮುಖವಾಗಿ ಮನೆ ಇದ್ದರೆ ಉತ್ತಮ ಫಲ. ಪಶ್ಚಿಮ ಮುಖವಾಗಿ ಮನೆ ಇದ್ದರೆ ಉತ್ತಮ ಫಲ. ನೋಟ್ ಮಾಡ್ಕೊಳ್ಳಿ. ಒಂದು ಮದುವೆ ಕಾಲದಲ್ಲಿ ಕುಂಭರಾಶಿಯಲ್ಲಿದ್ದು ದಶೆ ನಡೆಯುತ್ತಿದ್ದರೆ ಮದುವೆಯನ್ನ ಮುಂದೂಡುತ್ತಾ ಇರುತ್ತಾರೆ. ಅಂದ್ರೆ ಏನರ್ಥ ಅದು? ಕುಂಭರಾಶಿಯಲ್ಲಿ ಇವಾಗ ಯಾವ್ದೋ ಒಂದು ಗ್ರಹ ಇರುತ್ತೆ ಅಂತ ಇಟ್ಕೊಳ್ಳಿ. 9 ಗ್ರಹಗಳಲ್ಲಿ ಯಾವ್ದಾದ್ರು ಗ್ರಹ ಇರಬಹುದು. ಒಂದು ದಶಾನ ಭುಕ್ತಿನ ನಡೀತದೆ. ದಶಾ ಬಿಟ್ಬಿಡಿ, ಭುಕ್ತಿ ನಡೀತಾ ಇರುತ್ತೆ. ಶುಕ್ರ ಭುಕ್ತಿನೋ ಇಲ್ಲ ಚಂದ್ರ ಭುಕ್ತಿನೋ ರಾಹು ಭುಕ್ತಿನೋ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ನಿಮಗೆ ಇವಾಗ ವಯಸ್ಸಾಗಿದೆ, ಇವರಿಗೆ ಮದುವೆ ಮಾಡೋಣ ಅಂತ ಏನಾನ ಹೊರಟ್ರೆ ಇವರು ಯಾವಾಗ್ಲೂ ಅದನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಇರ್ತಾರೆ. ಅಷ್ಟು ಸುಲಭಕ್ಕೆ ಮದುವೆಗೆ ಒಪ್ಕೊಳ್ಳಲ್ಲ ಇವರು. ಯಾಕೆ ಅಂದ್ರೆ ಆರ್ಯನ್ ಯಾಕೆ, ಯಶೋಧ ಯಾಕೆ? ಟಕ್ಕಂತ ಯೋಚನೆ ಮಾಡ್ಬೇಕಲ್ವಾ, ಏನ್ ಹೇಳ್ತಾವ್ರಿ ಯಾಕೆ ಅಂತ.
ಚಂದ್ರ ರಾಶಿ ಚಂದ್ರ ಲಗ್ನ ಅಂದ್ವಿ. ಚಂದ್ರ ರಾಶಿ ಚಂದ್ರ ಲಗ್ನ ಅಂತ ಹೇಳಿದ್ವಿ. ಅವಾಗ 6ನೇ ಮನೆ ಅಧಿಪತಿ ತಾನೆ ಇವರಿಗೆ, ಈ ಲಗ್ನಕ್ಕೆ ಈ ರಾಶಿಗೆ 6ನೇ ಅಧಿಪತಿ ಯಾರು? ಚಂದ್ರ ತಾನೆ ನಿಜ ಗುರುಗಳ, ನಿಜ ಅಲ್ವಾ? ಹೌದು. ನಿಜ ಗುರುಗಳ. 6ನೇ ಮನೆ ಅಧಿಪತಿ 6ನೇ ಅಧಿಪತಿ 7ನೇ ಮನೆ ಅಧಿಪತಿಗೆ 12ನೇ ಮನೆ ಅಧಿಪತಿ ತಾನೆ. ಹೌದು ಸರ್. ಅದಕ್ಕೆ ಎಸ್, ಅಂದ್ರೆ ಅದು ಇವಾಗ ಭುಕ್ತಿ ಮುಗಿಸ್ಕೊಂಡು ಆಮೇಲೆ ಅವ್ರನ್ನ ಒಪ್ಪಿಸ್ಬೇಕು. ಹೌದು. ಅಂದ್ರೆ ದಶಾ ಅಂದ್ರೆ ಅದ್ ಮುಗಿಯೋವರೆಗೂ ಮಾಡ್ಲೇಬಾರ್ದಲ್ವಾ ಸರ್? ದಶ ಮುಗಿಯೋವರೆಗೂ ಮಾಡಕ್ ಆಗದೆ ಇರಕ್ಕಾಗಲ್ಲ. ಇವಾಗ 18 ವರ್ಷ 20 ವರ್ಷ ಆಗಿರುತ್ತೆ ಒಂದು ಹುಡುಗಿಗೆ, ಶುಕ್ರ ದಶೆ ಸ್ಟಾರ್ಟ್ ಆಗಿರುತ್ತೆ. ಅವಾಗ ಶುಕ್ರ ಅಲ್ಲೇ ಇರ್ತಾನೆ ಅಂತ ಇಟ್ಕೊಳ್ಳಿ. 20 ವರ್ಷ ಮದುವೆ ಮಾಡ್ದಲ್ಲಿ ಇರಕ್ಕಾಗತ್ತಾ? ಅಂದ್ರೆ 20-40 ವರ್ಷ ಮದುವೆ ಮಾಡ್ದಲ್ಲಿ ಇರಕ್ಕಾಗತ್ತಾ? ಇಲ್ಲ. ಅವಾಗ ಭುಕ್ತಿನಾಥ ನೋಡ್ಕೊಂಡು ಹೋಗ್ಬೇಕು. ಇವರು ನಂದಿ ದೇವರನ್ನ ಪೂಜೆ ಮಾಡಬೇಕು. ನಂದಿ ದೇವರನ್ನ ಪೂಜೆ ಮಾಡಬೇಕು. ಕಂಚಿನ ಪಾತ್ರೆಯಲ್ಲಿ, ಕಂಚಿನ ಬೌಲ್ನಲ್ಲಿ ನೀರು ಕುಡಿಬೇಕು. ಕಂಚಿನ ಬೌಲ್ನಲ್ಲಿ ನೀರು ಕುಡಿದ್ರೆ ಉತ್ತಮ. ಇವರು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋದಿಲ್ಲ. ಇವರು ಫ್ಯೂಚರ್ ಬಗ್ಗೆ ಪ್ಲಾನು ಮಾಡೋದಿಲ್ಲ. ಇರೋದರ ಬಗ್ಗೆ ಮಾತ್ರನೇ ಇವರ ಚಿಂತನೆ ಇರುತ್ತೆ. ಇರೋದ್ರ ಬಗ್ಗೆನೇ ಚಿಂತನೆಯನ್ನ ಮಾಡ್ತಾ ಇರ್ತಾರೆ. ಸ್ವಲ್ಪ ಕರಡು ಮರಡಾಗಿರ್ತಾರೆ, ಅಂದ್ರೆ ಒರಟೊರಟಾಗಿರ್ತಾರೆ, ರಫ್ ಅಂಡ್ ಟಫ್ ಆಗಿರುತ್ತಾರೆ. ಮನಸ್ಸನ್ನು ನೋವು ಉಂಟು ಮಾಡುವ ಹಾಗೆ ಮಾತನಾಡುತ್ತಾರೆ. ಒಬ್ಬಂಟಿತನವನ್ನ ಬಯಸುತ್ತಾರೆ. ಸ್ನೇಹಕ್ಕೆ ಮುಖ್ಯತ್ವವನ್ನು ಕೊಡುತ್ತಾರೆ. ಸ್ನೇಹ ಅಂತ ಒಂದು ಸಾರ್ತಿ ನಂಬಿಟ್ರು ಅಂದ್ರೆ ಅದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅದು ಒಳ್ಳೇದಾ ಕೆಟ್ಟದಾ ಅಂತೆಲ್ಲ ಯೋಚನೆ ಮಾಡಕ್ಕಾಗಲ್ಲ. ಅವನು ಸ್ನೇಹ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಅವನು ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿದ್ರೆ ಇವರು ಅವನ ಜೊತೆ ಸೇರ್ಕೊಂಡು ಒಳ್ಳೇದ್ ಮಾಡ್ತಾರೆ. ಅವನು ಕೆಟ್ಟದ್ ಮಾಡ್ತಿದ್ದಾನೆ ಅಂತಂದ್ರೆ ಅವನ ಕೆಟ್ಟದನ್ನ ತಪ್ಸೋಣ, ಇಲ್ಲ ಅವನಿಂದ ದೂರ ಬರೋಣ, ಅದರಿಂದ ನಮಗ್ ನಾಳೆ ಕೆಟ್ಟ ಹೆಸರು ಬರುತ್ತೆ ಅಂತ ಯೋಚನೆ ಮಾಡಕ್ ಹೋಗಲ್ಲ. ನಮಗೂ ಆಗಿದ್ದಾಗ್ಲಿ ಪರವಾಗಿಲ್ಲ, ಸ್ನೇಹ ಮುಖ್ಯ ಅಂತ. ಕರ್ಣ ಏನ್ ಮಾಡ್ದ? ಕೌರವನ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ಟ. ಅವನು ಗೊತ್ತು ಅವ್ನು ಮಾಡ್ತಿರೋದು ತಪ್ಪು ಅಂತ, ನಾನು ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅಂತವು ಕೂತ್ಕೊಂಡ್ಬಿಟ್ಟ. ಹಂಗೆ ಅವರು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಮತ್ತೊಬ್ಬರನ್ನು ನಂಬುವುದಿಲ್ಲ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮತ್ತೊಬ್ಬರನ್ನು ನಂಬುವುದಿಲ್ಲ. ಗಮನ ಇಲ್ಲದಂತೆ ಇರುತ್ತಾರೆ, ಆದರೆ ತುಂಬಾ ಶಾರ್ಪ್ ಆಗಿರುತ್ತಾರೆ. ಇವರನ್ನು ನಂಬಿದರೆ ಅವರನ್ನು ಬಿಟ್ಟು ಕೊಡುವುದಿಲ್ಲ. ಅದೇ ಹೇಳಿದ್ನಲ್ಲಿ, ಇವಾಗ ಒಂದ್ಸಾರ್ತಿ ಅವ್ರು ನಂಬಿಟ್ರೆ ಬಿಟ್ಕೊಡಲ್ಲ. ಕಾಲು ನೋವು ಸಂಬಂಧ ನೋವು ಇರುತ್ತದೆ. ಇವರು ಶಾಂತಿ ರೂಪದಿಂದ ಇರುವ ಅಮ್ಮನ ಪೂಜೆಯನ್ನ ಮಾಡಬೇಕು. ಶಾಂತಿ ರೂಪದಿಂದ ಇರುವ ಅಮ್ಮನ ಪೂಜೆಯನ್ನ ಮಾಡಬೇಕು. ಇವರು ಜೀವನದಲ್ಲಿ ಮೊದಲು ಸಂಪಾದನೆ ಮಾಡಿರುವ ಆಸ್ತಿಯನ್ನ ಮಾರಿ ಬಿಡುತ್ತಾರೆ. ಯಾಕೆ? ಕಾಲಪುರುಷನ 4ನೇ ಮನೆ, ಕಾಲಪುರುಷನ 4ನೇ ಮನೆ ಕಟಕ ಮನೆ. ಇದು ಇವನಿಗೆ ಎಷ್ಟನೇ ಮನೆ? 6ನೇ ಮನೆ. ಇವನಿಗೆ ಏನಾಗುತ್ತದೋ ಸಾಲವಾಗಿ ಹೋಗ್ಬಿಡುತ್ತೆ, ಋಣವಾಗೋಗ್ಬಿಡುತ್ತೆ, ಸಾಲವಾಗೋಗ್ಬಿಡುತ್ತೆ. ಸಾಲನ ತೀರ್ಸ್ಬೇಕು, ಮಾರ್ಕೊಂಡ್ಬಿಡ್ತಾರೆ. ಹೇಳಿ, ಏನೇನೆಲ್ಲ ಎಲ್ಲ ಅದ್ರೊಳಗೆ ಇದೆ, ಎಲ್ಲ ಅದ್ರೊಳಗೆ ಇರುತ್ತೆ. ಸುತ್ತಬೇಕು ಅಷ್ಟೇ. ನೀವು ಈ ಇದನ್ನ ಇಟ್ಕೊಂಡು ಸುತ್ತಾ ಇರ್ಬೇಕು. ಫಸ್ಟ್ ಅವ್ರು ಏನು ನಿಮಗೆ ಕೊಟ್ರು, 12 ಕಾರಕತ್ವಗಳನ್ನ ಕೊಟ್ರಲ್ಲ, ಅದು ಬೇಸು 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 ಅಂತ ಹೇಳಿದ್ವಿ ನಾವು. ಆ ಬೇಸಲ್ಲೇನೆ ಅವರ ಕಾರಕತ್ವಗಳನ್ನ ತೆಗಿತಾ ಇದ್ದಾರೆ, ಬೇರೆ ಎಲ್ಲಿಂದನೂ ತೆಗಿತಾ ಇಲ್ಲ. ಆ ಬೇಸಲ್ಲೇ ಮತ್ಯ ಚರ ಸ್ಥಿರ ಉಭಯ ಅಗ್ನಿ ಪೃಥ್ವಿ ವಾಯು ಜಲ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷ ಸ್ತ್ರೀ ಧಾತು ಜೀವ ಮೂಲ, ಇದನ್ನ ಇಟ್ಟುಕೊಂಡು
ಈ 12 ಕಾರಕತ್ವಗಳು ಫಸ್ಟ್ ಏನ್ ಬೇಸ್ ಒಂದು 10 ಪಾಯಿಂಟ್ ಕೊಟ್ರು, ಅದರೊಳಗಡೆನೆ ಇಟ್ಕೊಂಡು ಇಷ್ಟೆಲ್ಲಾ ಕಾರಕತ್ವಗಳು ತೆಗಿತಾ ಇರುತ್ತೆ. ಇದಷ್ಟೂ ಮ್ಯಾಚ್ ಆಗತ್ತೆ, ಇದಿಷ್ಟೂ ಮ್ಯಾಚ್ ಆಗತ್ತೆ. ಇನ್ನು ಒಳಗಡೆ ಹೋದ್ರೆ ವರ್ಗ ಕುಂಡಲಿಗೆಲ್ಲ ಹೋಗ್ಬಿಟ್ರಿ ಅಂದ್ರೆ ಇನ್ನೂ ಜಾಸ್ತಿ ಮ್ಯಾಚ್ ಆಗುತ್ತೆ. ವರ್ಗ ಕುಂಡ್ಲಿಗೆಲ್ಲ ಮ್ಯಾಚ್ ಆಗೋಗ್ಬಿಟ್ರೆ, ವರ್ಗ ಕುಂಡ್ಲಿ ಮ್ಯಾಚ್ ಹೆಂಗ್ ಮಾಡ್ತಾರೆ? ಮೀನ ಲಗ್ನ, ಇದು ಇವಾಗ ಕುಂಭ ಲಗ್ನ ಅಂತ ಮಾತಾಡಿದ್ವಿ. ಕುಂಭ ಲಗ್ನದಲ್ಲಿ 3 ಡಿಗ್ರಿಯಿಂದ ಮೊದಲನೇ ಅಂಶ ಎಲ್ಲಿ ಬೀಳುತ್ತದು? ತುಲಾರಾಶಿಯಲ್ಲಿ ಬೀಳುತ್ತೆ. ಅವಾಗ ಅದು ತುಲಾರಾಶಿ ಇದಕ್ಕೆ ಏನಾಗತ್ತೆ? ಪಂಚಮಾಧಿಪತಿ, ಕಾಲಪುರುಷನಿಗೆ ಸಪ್ತಮಾಧಿಪತಿ ಆಗತ್ತೆ, ಇವನಿಗೆ 9ನೇ ಮನೆ ಆಗತ್ತೆ, ಪ್ಲಸ್ ಇಬ್ರು ಮಿತ್ರರು. ಅವಾಗ 7, 9, 5. ಅವಾಗ ಮೊದಲನೇ ಅಂಶದಲ್ಲಿರ್ತಕ್ಕಂಥವ್ರು ಮದುವೆ ಮಾಡಿಕೊಂಡಾಗ ಚೆನ್ನಾಗಿರ್ತಾರೆ. ಎರಡನೇ ಅಂಶ 3ರಿಂದ 6ರಿಂದ 3 ಡಿಗ್ರಿ 20 ನಿಮಿಷದಿಂದ 6 ಡಿಗ್ರಿ 40 ನಿಮಿಷದವರೆಗೂ ವೃಶ್ಚಿಕ ರಾಶಿ ಬೀಳುತ್ತೆ. 10ನೇ ಮನೆ ಬರುತ್ತದು, ಕುಜ ಆಗ್ತಾನೆ. ಅವಾಗ ಅಲ್ಲಿ 3 ಮತ್ತು 10ನೇ ಮನೆ ಅಧಿಪತಿ ಕುಜ, ಅವನು ಶತ್ರು, ವೈರಿ. ಸೊ 2ನೇ ಅಂಶದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನಾಗತ್ತೆ? ಹಿಂಗೆ ಕಾರಕತ್ವಗಳನ್ನ ಸೇರಿಸ್ತಾ ಹೋದ್ರೆ ನೀವು ಇರೋಬರ ಕಾರಕತ್ವಗಳಲ್ಲಿ ಇಷ್ಟಿಷ್ಟೊಂದು ಹೇಳ್ತಾ ಹೋಗ್ಬೋದು. ಬಟ್ ಆದ್ರೆ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ, ಪ್ರಿಡಿಕ್ಷನ್ ನಮ್ಮ ಹತ್ರ ಜ್ಯೋತಿಷ ಕೇಳಕ್ ಬಂದಾಗ ಇದೆಲ್ಲ ಹೇಳ್ತೀವ, 2 ಮಾತು ಇಲ್ಲ 4 ಮಾತು ಮುಗುದೈತು. ಇವಾಗ ನಮ್ಗೇನ್ ಅನ್ಸುತ್ತೆ, ಇಷ್ಟೆಲ್ಲ ಕಲ್ತು ನಿನ್ನ ಹತ್ರ ಯಾವಾಗ ನೋಡಿ ಕಲ್ತ ಅಂತ ಕೇಳಿ ಬಯಸ್ಕೊಂಡು ಕೊನೆಗೆ